ರಾಜಧಾನಿ ಬೆಂಗಳೂರಿನಲ್ಲಿ ಪರಭಾಷಿಗರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಹಿಂದಿ ವರ್ಸಸ್ ಕನ್ನಡ ಸಂಘರ್ಷ ಭುಗಿಲೆದ್ದಿದೆ. ಹಿಂದಿ ಭಾಷಿಕನೊಬ್ಬ ಕನ್ನಡಿಗ ಆಟೋ ಚಾಲಕನೊಂದಿಗೆ ಗಲಾಟೆ ಮಾಡಿಕೊಂಡಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಕನ್ನಡಿಗ ಆಟೋ ಚಾಲಕನಿಗೆ ಧಮಕಿ ಹಾಕಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬೆಂಗಳೂರಿನ SMS ಆರ್ಕೇಡ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಹಿಂದಿಯಲ್ಲಿ ಮಾತನಾಡು ಅಂತ ಯುವಕ ಧಮಕಿ ಹಾಕಿದ್ದಕ್ಕೆ ಆಟೋ ಚಾಲಕ ಏನು ಮಾತಾಡೋದಕ್ಕಾಗಲ್ಲ, ಕನ್ನಡ ಮಾತಾಡು, ಕನ್ನಡ ಕಲಿ, ನೀನು ಬೆಂಗಳೂರಿಗೆ ಬಂದಿರೋದು ಆಯ್ತಾ ಅಂತ ಹೇಳಿ ತಿರುಗೇಟನ್ನ ಕೊಡ್ತಿದ್ದಾನೆ. ಉತ್ತರ ಭಾರತೀಯ ವರ್ತನೆ ವಿರುದ್ಧ ಕನ್ನಡಿಗರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಬೆಂಗಳೂರಲ್ಲಿ ತಿನ್ನಕ್ಕೆ ಅನ್ನ ಹುಟ್ಟಿಸ್ಕೊಳ್ತಾರೆ. ಇವ್ರು ಕನ್ನಡ ಕಲಿಯಕ್ಕೆ ಮೈಬಾರ, ಅದು ನಮ್ಮ ಕನ್ನಡಿಗರನ್ನೇ ಕನ್ನಡ ಹಿಂದಿ ಕಲ್ತು ಮಾತನಾಡು ಅನ್ನುವಂತಹ ದುರಹಂಕಾರ ಬೇರೆ. ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡೋ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡೋ ಅಂತ ಹೇಳಿದ್ ನಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ. ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡೋ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡೋ ಅಂತ ಹೇಳಿದ್ ನಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ. ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡೋ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡೋ ಅಂತ ಹೇಳಿದ್ ನಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ. ನೋಡಿ ವಿದ್ಯಾ, ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇಲ್ಲಿನ ಭಾಷೆ ಕಲಿಯಕ್ಕಾಗದೆ ಇದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಅದನ್ನ ಬಿಟ್ಟು ಹಿಂದಿ ಮಾತಾಡು, ನೀನು ಎಲ್ಲಿದ್ರೇನು ಹಿಂದಿ ಮಾತಾಡು ಅಂತ ಹೇಳಿ ಧಮಕಿ ಹಾಕೋದಿದೆಯಲ್ಲ, ಇದು ಕನ್ನಡಿಗರ ಕಿಚ್ಚನ ಇನ್ನಷ್ಟು ಕೆಳಿಸುವಂತೆ ಮಾಡುತ್ತೆ. ಈ ರೀತಿಯಾದಂತಹ ವರ್ತನೆಗಳು ನಾವು ಇದೇನು ಹೊಸದೇನಲ್ಲ, ನೋಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಕನ್ನಡ ಉಳಿಸ್ಕೋಬೇಕು ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಕನ್ನಡ ಮಾತಾಡಿ ನೀವು, ನಾವ್ಯಾಕೆ ಹಿಂದಿ ಮಾತಾಡಬೇಕು ಅಂತ ಹೇಳಿ ಆ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟೋ ಯೂಟ್ಯೂಬರ್ಸ್ಗಳು ವಿದ್ಯಾ ನಾವು ನೋಡಿದ್ದೀವಿ, ಅವರ ಬ್ಲಾಗ್ಗಳಲ್ಲಿ ಅವರು ಮಾತನಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾರಲ್ಲ, ಯಾವುದು ಈ ಬೆಂಗಳೂರಿನಲ್ಲಿರುವಂತಹ ಮಾತೃಭಾಷೆ ಯಾವುದು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ಲ್ಯಾಂಗ್ವೇಜ್ ಹೇಳ್ತಾರೆ. ಹಿಂದಿ ಹೇಳ್ತಾರೆ, ತಮಿಳಂತೆ, ತೆಲುಗಂತೆ, ಆಮೇಲೆ ಮರಾಠಿ ಭಾಷೆಗಳಂತೆ. ಕನ್ನಡ ಅಂತ ಯಾರು ಹೇಳೋದಿಲ್ಲ. ನಮ್ಮ ರಾಜ್ಯದವರೇ, ನಮಗೆ ಬರಲ್ಲ ಅಂದ್ರೂ ಗೊತ್ತಿರೋರ ತರ ಬೇರೆ ಭಾಷೆನ ಮಾತಾಡಕ್ ಹೋಗ್ತೀವಿ ನಾವು. ಅವ್ರು ಏನಾದ್ರು ಒಂದು ತಮಿಳಲ್ಲಿ ಮಾತಾಡ್ಸಿದ್ರ ಬರ್ಲಿಲ್ಲ ಅಂದ್ರೂ ತಮಿಳಲ್ಲಿ ಉತ್ತರ ಕೊಡಕ್ ಹೋಗ್ತೀವಿ, ತೆಲುಗಲ್ಲಿ ಮಾತಾಡ್ಸಿದ್ರ ಹಂಗೆ ಮಾಡಕ್ ಹೋಗ್ತೀವಿ. ಆಮೇಲೆ ನೀವು ಹೇಳ್ದಂಗಿದ್ದು ಇವತ್ತು ನೆನ್ನೆದು ಅಲ್ವೇ ಅಲ್ಲ, ಪ್ರತಿದಿನ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಆಗ್ತಲೇ ಇರುತ್ತೆ. ಯಾಕೆ ಆಗ್ತಾ ಇದೆ? ನಾವು ಬಿಟ್ಕೊಂಡು ಬಂದಿರೋದು ಹಂಗೆ. ಒಬ್ರು ಇಬ್ರಿಗೋ ಸರಿಯಾದ, ಅಂದ್ರೆ ನಾನು ಹೇಳ್ತಾ ಇರೋದು ಹೊಡಿರಿ ಬಡಿರಿ ಅಂತಲ್ಲ, ತಕ್ಕ ಶಾಸ್ತಿ ಆಗಿದ್ರೆ ಹಿಂದೆ ಇಲ್ಲಾದ್ರೂ ಬೇರೆಯವ್ರು ಈ ರೀತಿಯಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸ್ಗೋಕೆ ಆಗ್ತಾ ಇರಲಿಲ್ಲ. ಈಗ ಎಕ್ಸಾಂಪಲ್ ಬೇರೆ ಬೇರೆ ಊರಿಂದ ಕೊಡೋದು ಬೇಡ, ಮಹಾರಾಷ್ಟ್ರದೇ ಕೊಟ್ಬಿಡೋಣ, ಅಲ್ಲೋಗಿ ನೀವು ಕನ್ನಡದಲ್ಲಿ ಮಾತಾಡಿ ನೋಡೋಣ, ಹೊಡೆದು ಬಡ್ದು ಸ್ಟ್ರೈಕ್ ಎಲ್ಲ ಆಗೋಗ್ಬಿಡುತ್ತೆ. ತಮಿಳ್ನಾಡಲ್ಲೂ ಅಷ್ಟೇ ಅವ್ರ ಭಾಷೆನ ಎಷ್ಟು ಪ್ರೀತಿ ಮಾಡ್ತಾರೆ. ತಪ್ಪೇಲಿದೆ, ನಮ್ಮಲ್ಲಿ ತಪ್ಪಿ ನಾವು ಸರಿ ಮಾಡ್ಕೊಳ್ಬೇಕಾಗಿರೋದು. ಈಗ ಇಂಥವ್ರು ದಿನಕ್ಕೊಂದೊಂದು ರೀತಿ ಹಣಬೆ ರೀತಿ ಉಡ್ಕೊಳ್ತಿರ್ತಾರೆ. ನಾವು ನೆಟ್ಟಗಿದ್ರೆ ಕನ್ನಡದಲ್ಲೇ ಮಾತಾಡೋಣ ಅನ್ನೋದಿದ್ದಿದ್ರೆ ಇಂಥದ್ದು ಯಾವುದು ಹುಡ್ಕೊಳ್ತಾ ಇರಲಿಲ್ಲ, ಇವರು ಹೆಚ್ಕೊಳ್ತಾ ಇರಲಿಲ್ಲ, ನೀವು ಹೇಳ್ದಂಗೆ ಮೈಬಾರನೂ ಆಗ್ತಾ ಇರಲಿಲ್ಲ. ಏನು ಮಾಡ್ತೀರಾ, ನಮ್ಮದೇ ತಪ್ಪು, ಸಹಿಸ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲಿ ತನಕ ಸಹಿಸ್ಕೊಳ್ತೀರಿ? ನಾವೇ ಬೇರೆ ಭಾಷೆ ಕಲಿಯೋ ತನಕ ಸಹಿಸ್ಕೊಳ್ಬೇಕು.